Hi guys. ಹಾಯ್ ಎಲ್ಲರಿಗೂ ನಮಸ್ಕಾರ. Hi ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನೆಲ್ಗೆ ಸ್ವಾಗತ. ಚೆರಿ ಲೋಕ ಚಾನೆಲ್ಗೆ ಸ್ವಾಗತನಾ. ಸೊ ಇವತ್ತಿನ ದಿನ ಶರಿ ವ್ಲಾಗ್ ಮಾಡ್ತಾ ಇದ್ದಾಳೆ ಅಂಡ್ ಅವಳು ಒಂದು ರೆಸಿಪಿನ ಕುಕ್ ಮಾಡ್ತಾ ಇದ್ದಾಳೆ. ಎಸ್ ಚೆರಿ, ಏನ್ ರೆಸಿಪಿ ಕುಕ್ ಮಾಡ್ತಾ ಇದೀಯಾ? ಏನ್ ಸ್ಪೆಷಲ್ ಇದೆ? ಕೇಕ್ ಬೇಕ್ ಮಾಡ್ತಾ ಇದೀಯಾ? ಏನ್ ಸ್ಪೆಷಲ್ ಇವತ್ತು? ಪಾಪ ಬರ್ಡೇಗೆ ಚರಿ ಕೇಕ್ ಬೇಕ್ ಮಾಡ್ತಾ ಇದ್ದಾಳೆ ಅಂಡ್ ನಮ್ಮಮ್ಮ ಅವ್ರ ಮಗನ ಬರ್ಡೇಗೆ ಸುಮಾರು ವರ್ಷದ ಮೇಲೆ ಬಂದಿದೆ ಇಬ್ರು ಸೆಲೆಬ್ರೇಟ್ ಮಾಡೋದು. ಸೊ ಅವ್ರು ಇವತ್ತು ಒಂದು ಸ್ಪೆಷಲ್ ಡಿಶ್ ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಸೇರ್ಕೊಂಡು ನಮ್ಮ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂಡ್ ಈ ಒಂದು ಕೇಕ್ ಪಾರ್ಟ್ ನ ಚರಿ ತಗೊಂಡಿದ್ದಾಳೆ. ಸೊ ಅವಳೇ ಬೇಕ್ ಮಾಡ್ತಾಳಂತೆ ಅವ್ರ ಪಪ್ಪಂಗೆ ಕೇಕ್ ಈ ಸತಿ ಅಲ್ಲನಪ್ಪ. ಲಾಸ್ಟ್ ಸತಿ ಮಿಸ್ ಮಾಡ್ಕೊಂಡಿದ್ದಾಳೆ ಚರಿ ಅವ್ರ ಪಪ್ಪನ್ ಬರ್ಡೇನ. ಸೊ ಈ ಸತಿ ಬೇಕ್ ಮಾಡೋಣ. ರೆಡಿ? ಏನೇನ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ಯಾ? ಹೆಂಗ್ ಬೇಕ್ ಮಾಡ್ತೀಯ ತೋರಿಸ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಚರಿ ಕೇಕ್ ಬೇಕ್ ಮಾಡಕ್ಕೆ? eggs ಬೇಕು. ಎಷ್ಟು ಎಗ್ಸ್ ಬೇಕು? 3 eggs ಬೇಕು. ಓಕೆ, ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಮತ್ ಏನೇನ್ ಹಾಕೊಂಡು ನಿಮ್ ಇಷ್ಟ ಏನಾದ್ರೂ ಹಾಕೋಬಹುದು. ಅದನ್ನ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಡಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಚೆರಿ. ನೆಕ್ಸ್ಟ್ ಏನಪ್ಪಾ? ಮಿಲ್ಕ್ 1 ಕಪ್ ಬೇಕು. ನೆಕ್ಸ್ಟ್ ಏನಪ್ಪಾ? ಆಯಿಲ್ 1 ಕಪ್ ಬೇಕು. ನೆಕ್ಸ್ಟ್ ಕೇಕ್ ಮಿಕ್ಸ್ ಬೇಕು. ಸೊ ಇದಿಷ್ಟು ಬೇಕು ಅಲ್ಲನಪ್ಪ. ಆಮೇಲೆ ಮಿಕ್ಸಿಂಗ್ ಬೌಲ್ ಬೇಕು ಮತ್ತೆ ಬಿಸರ್ ಬೇಕು. ಸೊ ಇಷ್ಟು ಇಟ್ಕೊಂಡಿದ್ದಾಳೆ ಚೆರಿ. ಲೆಟ್ಸ್ ಬೇಕ್ ಅ ಕೇಕ್. Whisk up the eggs in oil. And mix. Let's put in. It's so cool. I like baking cakes. You like baking cakes? If you mix so neatly, the better it gets so soft. Okay. Now we're gonna add this cake mix. Okay. We're scooping the cake. So you like chocolate cake, Cherry? Yeah. Papa too like chocolate cake, right? Yes. It's so cool, right, guys? Like if it's cool, subscribe if it's super. ಇದೆಷ್ಟು ಚೆನ್ನಾಗಾಗತ್ತಂದ್ರೆ ಎಷ್ಟು ಚೆನ್ನಾಗಾಗುತ್ತೆ. whipped cream ತರ ಆಗುತ್ತೆ. ಹೌದಾ? ನೈಸ್. ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಯ್ತಾ? ಚಾಕ್ಲೇಟ್ ತರ ಬರ್ತೈತಾ ಸ್ಮೆಲ್? ಮಿಕ್ಸ್. ಈಗ ನಾನು ಎಣ್ಣೆ ಹಚ್ತಿದ್ದೀನಿ ಅದಕ್ಕೆ. ಲೈಟ್ ಆಗಿ ಹಚ್ಬೇಕಾ? ಓಕೆ. ಇವಾಗ ಮೈದಾ ಹಿಟ್ಟು ಸ್ವಲ್ಪ ಡಸ್ಟ್ ಹಾಕೊಂಡು ಇಟ್ಕೊಂಡಿದ್ಯಾ? ಚೂರ್ ಮೈದಾ ಹಾಕಿ ಕೆಳಗೆ ಅಂಟಬಾರ್ದಂತ ಕೇಕ್. ಇವಾಗ ಅದನ್ನ ಹಾಕ್ತೀಯಾ ಕಂದ? Dry fruits. You like dry fruits? Yeah. Yeah? I'm just gonna put it in one side so I can eat. ಕನ್ನಡದಲ್ಲಿ ಹೇಳು. ಒಂದ್ ಸೈಡ್ ಅಷ್ಟೇ ಹಾಕ್ತೀಯಾ? ಒಂದೊಂದ್ಸತಿ ಒಂದ್ ಸೈಡ್ ಹಾಕ್ತೀನಿ. ನಂಗೆ ಪ್ಲೇನ್ ಕೇಕ್ ಬೇಕಂದ್ರೆ ಪ್ಲೇನ್ ಕೇಕ್. ಓಕೆ, ಸೊ ಪ್ಲೇನ್ ಕೇಕ್ ಬೇಕಂದ್ರೆ ಹಾಫ್ ಸೈಡ್ ಹಂಗೆ ಬಿಡ್ತೀಯಾ? ಒಂದ್ ಸೈಡ್ ಮಾತ್ರ ಡ್ರೈ ಫ್ರೂಟ್ಸ್ ಹಾಕ್ತೀಯಾ? ಓಕೆ. ಹೇಳ್ರಿ. ನನ್ನ ಮೊಮ್ಮಗಳು ಅವ್ರ ಪಪ್ಪನ ಬರ್ಡೇಗೆ ಕೇಕ್ ಮಾಡ್ತಾ ಇದ್ದಾಳೆ. ಸರ್ಪ್ರೈಸ್ ಅವ್ರ ಪಪ್ಪ ಗೊತ್ತಿಲ್ಲ. ಹೌದು, ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ. ಇಡಕ್ಕಂದ ಇಡಪ್ಪ. So heavy. Is it so heavy? You need help? No. Okay. Fine. ಇಡಪ್ಪ. Okay, Cherry. A little bit front so it can be. Okay. ದಬ್ಬ ಇನ್ನೊಂಚೂರು ಒಳಗೆ.
ಇದನ್ನ ಹಾಕು, ಡೋರ್ ಕ್ಲೋಸ್ ಮಾಡು. Close. ಕ್ಲೋಸ್ ಆಯ್ತು. ಸೊ ಸೆಟ್ ಮಾಡೋಣ. Yes, I want to set it. I cannot reach. Big. ಬೇಕು. ಓಕೆ, Vista. It's baking. ಯೇ ಚಿರಿ, ಲೆಟ್ಸ್ ವೇಟ್ ಚಿರಿ. Let's see if it's baking. ಬೇಕಾಗತ್ತೆ, ಇನ್ನು ಟೈಮ್ ಬೇಕು ಅದಕ್ಕೆ. ಇವಾಗ ಇನ್ನು ಸ್ಟಾರ್ಟ್ ಮಾಡಿದ್ಯಾ? ಇಟ್ ಟೇಕ್ಸ್ ಟೈಮ್, ರೈಟ್? ಯಾ. ಯು ಎಕ್ಸೈಟೆಡ್ ಚೆರಿ? Yeah, I need a ಚರಿ spoon. ಮಾಡಿದ್ದು ಮಸ್ತ್ ಆಗಿರ್ತದೆ. ಚರಿ ಸೂಪರ್ ಕೇಕ್. ನಮ್ಮ ಅತ್ತೆ ಅವರು ಹೋಳಿಗೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ಅವ್ರು ಆಫೀಸಿಗೆ ಹೋಗಿದ್ದಾರೆ. ಹಾ, ಹಾಕ್ಬಿಡ್ರಿ. ಸೊ ಹೋಳಿಗೆಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಹಿಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೇಳೆ ಕುದೀತಾ ಇದೆ ಹೂರ್ಣಕ್ಕೆ. ಹಾಯ್ ಚೇರಿ, ಇಲ್ಲಿ ನೋಡು, ಏನ್ ಮಾಡ್ತಾ ಇದ್ದೆ? ಟಿವಿ ನೋಡ್ತಿದ್ದೆ. ಅಮ್ಮ ಎಷ್ಟು ಹಾಕಿದ್ರಿ ಹೋಳಿಗೆ? ಇದು ಬೇಳೆ ಎಷ್ಟು ಹಾಕಿದ್ರಿ ಅಮ್ಮ? 2 ಇದ್ದದ್ದು. ಇಷ್ಟು ಲೋಟದಲ್ಲಿ 2 ಕಡಲೆಬೇಳೆ ಹಾಕ್ತಾರೆ. ನಾವು ತೊಗರಿ ಬೇಳೆ ಹಾಕ್ತೀವಿ, ಅವ್ರು ಕಡಲೆಬೇಳೆ ಹಾಕ್ತಾರೆ. ಆಮೇಲೆ ನಾನು ಚಿರೋಟಿ ರವೆ ಹಾಕೋದಿಲ್ಲ ಕಣಕಕ್ಕೆ. ಸೊ ಅವರು ಚಿರೋಟಿ ರವೆನೂ ಯೂಸ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಈಗ ಎಷ್ಟು ಕಪ್ ಹಿಟ್ಟು ತಗೊಂಡ್ರಿ ಅಮ್ಮ? 2 ಕಪ್ ಹಿಟ್ಟು. 2 ಕಪ್ ಹಿಟ್ಟು, ಅರ್ಧ ಕಪ್ ಹಾಕಿದ್ರ ಚಿರೋಟಿ ರವೆ? ಅರ್ಧ ಕಪ್ ಕಡಿಮೆ, ಅರ್ಧಕ್ಕಿಂತ ಕಮ್ಮಿ ಚಿರೋಟಿ ರವೆ. ನಾನು ಐಸ್ ಲಾಲೀಸ್ ಮಾಡ್ತೀನಿ ನಿನ್ ಜೊತೆ. ಐಸ್ ಲಾಲೀಸ್ ಮಾಡೋಣ, ಐಸ್ ಕ್ಯಾಂಡೀಸ್. ಎಷ್ಟು ವರ್ಷ ಆಗಿತ್ತಮ್ಮ ಅವ್ರ ಬರ್ಡೇ ಮಾಡಿ? ಬಹಳ ವರ್ಷ ಅಲ್ಲ? ಇಲ್ಲೇನ ಇಬ್ರು ಅವ್ರ ಬರ್ಡೇಗೆ ಅಲ್ಲ? ಇಲ್ಲ, ಬಹಳ ವರ್ಷದ ಮೇಲೆ ಮಗನ್ ಬರ್ಡೇಗೆ ಹೋಳಿಗೆ ಮಾಡ್ತಾ ಇದ್ದಾರೆ ಅಮ್ಮ. ಹಾಯ್, ಇಲ್ಲಿ ಬಂದಿತ್ತಲ್ಲ ಇದು ಗುಬ್ಬಿ ಮರಿ. ಗುಬ್ಬಿ ಮರಿ ಎಲ್ಲಿ ಬಂದಿಯಲೆ? ಬನಾನಾ ಇಲ್ಲಿದೆ ತಡಿ, ಇದು ಕೊಡ್ತೀನಿ. ಈಗ ಎಲ್ಲೋ ಇದೆ, ಎಲ್ಲೋ ಬನಾನಾ. ಬಾಯ್ ಬಾಯ್. ಸೊ ಬೇಳೆ ನಾವು ಇನ್ನು ಕುದಿಬೇಕಲ್ಲ ಏನ್ರಿ ಅಮ್ಮ? ಮೆತ್ತಗಾಗ್ಬೇಕಿವು, ಕುದಿಬೇಕು. ನೆಂದೈತಲ್ಲಮ್ಮ ಇದು ಹೆಸರು ಬೇಳೆ? ಇದನ್ನ ರೆಡಿ ಮಾಡ್ಕೊಂತ ಇರ್ಲಿ. ಅಲ್ಲ ಇನ್ನೆಂದ ಇನ್ನೊಂದು ಸ್ವಲ್ಪ ಇನ್ನೊಂಚೂರು ನೆನಿಬೇಕಾ? ನಾನಿಲ್ಲಿ ಕೋಸಂಬರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೌತೆಕಾಯಿನ ತುರಿಬೋದು ಅಥವಾ ಹೆಚ್ಚಬಹುದು. ನಾನು ತುರಿತೀನಿ. ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಸ್ವಲ್ಪ ತೆಳ್ಳಿಗೆ ಹೆಚ್ಚಿಟ್ಕೊಳ್ತೀನಿ. ಕೆಲವೊಬ್ಬರಿಗೆ ಈರುಳ್ಳಿ ಹಾಕೋದು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ನಮ್ಮೆಲ್ಲರಿಗೂ ಇಷ್ಟ. ಹಾಗೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಸಾಸಿವೆ, ಸ್ವಲ್ಪ ಇಂಗು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಉಪ್ಪು ನಿಂಬೆಣ್ಣೆ ಹಿಂಡೋದು. ಇಲ್ಲಿ ಸಾರಿಗೆ ಹಾಕಕ್ಕೆ ಎಲ್ಲ ಮಸಾಲೆಗಳು ತೆಗಿತಾ ಇದೀವಿ. ಜೀರಿಗೆ, ಲವಂಗ, ಇದು ಏನು ಚಕ್ಕೆ ಅಲ್ಲ, ಮೆಣಸು, ಚಕ್ಕೆ, ಇದಿಷ್ಟು ನಾನು ಹಾಕೋದಿಲ್ಲ, ಅಮ್ಮ ಹಾಕ್ತಾರಂತೆ. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಂ, ಎಲ್ಲರೂ ಒಂದೊಂದು ಥರ ಹೋಳಿಗೆ ಸಾರನ್ನ ಮಾಡ್ತಾರೆ. ಅಥವಾ ಹೋಳಿಗೆ ಸಾರು ಅಂತ ನಾವು ಅಂತೀವಿ, ಕೆಲವೊಬ್ರು ಕಟ್ಟಿನ ಸಾರು ಅಂತ ಹೇಳ್ತಾರೆ. ಸೊ ಹೋಳಿಗೆ ಸಾರಿಗೆ ಅವ್ರದ್ದೇ ಆದಂತಹ ವೆರೈಟಿ ಅಥವಾ ವಿಧ ಇರುತ್ತೆ. ಸೊ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾರೆ, ಕೆಲವೊಬ್ರು ಹಾಕೋದಿಲ್ಲ. ಬಟ್ ಇಲ್ಲಿ ಅವ್ರ ಶೈಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಅದು ಮಸಾಲೆ ಎಲ್ಲ ಹುರ್ಕೊಂಡ್ಮೇಲೆ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊಂಡು, ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿಲ್ಲ ನಾನು ತೆಳ್ಳಗೆ ಹೆಚ್ಚಿಬಿಟ್ಟು ಹುರಿತಾ ಇದ್ದೀನಿ. ಹಾಗೆಯೇ ಒಣ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಹುರಿತಾ ಇದ್ದೀನಿ. ಸೊ ಯೂಶಲಿ ಖಾರ ಪುಡಿ ಹಾಕೋತೀವಿ, ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಈ ಸತಿ. ಸೊ ಇವಾಗ ಬೇಳೆನ ಬಸ್ಕೊಳ್ಳೋಂಥದ್ದು. ಬೇಳೆ ಬಸ್ಕೊಂಡು
ಸಾರಿಗೆ ಕಟ್ಟಬೇಕಲ್ಲ, ಸೊ ಹಾಗಾಗಿ ಸೊ ಇದಿಷ್ಟು ಗಟ್ಟಿಯಾಗಿ ಕಟ್ಟು ಬಂದಿದೆ ಇಸ್ಕೊಂಡಿರೋಂಥದ್ದು. ಆ್ಯಂಡ್ ಇದು ಬೆಲ್ಲ ಇಷ್ಟು ಸಾಫ್ಟ್ ಇದೆ ನೋಡ್ರಿ ಅಮ್ಮ, ಬೆಲ್ಲ ಇದು ಹಿಂಗೆ. ಆಮೇಲೆ ಸಾಫ್ಟ್ ಐತಿ, ಆಮೇಲೆ ಬೆಳ್ಳಗೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ನಮ್ಮ ಕಡೆ ಬೆಲ್ಲ ಹಾಕಿ ಜಜ್ಬೇಕಲ್ಲ, ಜಜ್ಬೇಕು. ಅದು ಸಣ್ಣ ಎಳೆದಿದ್ರೆ ಭಾರಿ ಕಷ್ಟ, ಒಡೆದೇ ಇಲ್ಲ ಜಜ್ಜಿದು. ಉಟ್ಟೆಳಿ ಬೆಲ್ಲ ಬರ ಚೆನ್ನಾಗಿರುತ್ತೆ. ಕಲರ್ ಚೆನ್ನಾಗಿತ್ತಲ್ಲ, ವೈಟ್ ಬೆಲ್ಲ, ಬೆಳಗಾವಿ ಬೆಲ್ಲ ಚೆನ್ನಾಗಿ. ಬೆಲ್ಲ ಚೆನ್ನಾಗಿತ್ತಲ್ರಿ, ಏನು ಕಸ ಇಲ್ಲ ನೋಡ್ರಿ ಅಮ್ಮ, ಕಸ ಇಲ್ಲ, ಏನು ಇಲ್ಲ, ಭಾರಿ ಸಾಫ್ಟ್ ಐತಿ. ನೀಟಾಗಿ ಚೆನ್ನಾಗಿದೆ. ಕಳಗುಮ್ಮ ಏನ್ ಮಾಡ್ತಾ ಇದೀವಿ ಗೊತ್ತಾ ನಾವು? ಹೇಳು, ಗೆಸ್ ಮಾಡು. ನಾನು ಅಜ್ಜಿ ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ. ನಿನ್ ಫೇವ್ರೆಟ್ ಕ್ಯಾರೆಟ್ ಅಲ್ವನಾ? ಅಲ್ಲ, ಹೋಳಿಗೆ. ಹೋಳಿಗೆ ನಿಂಗೆ ಇಷ್ಟನಾ? ನಂದೆ ಹುಡುಗರ ಜೊತೆ ಕುಂಡ್ರಿಸಿರ ಮಾನಮಿ ಒಳಗೆ ನನ್ ಜೊತೆ ಬಂದ್ ಕುಂತ್ಲ ಹೋಳಿಗೆನ ತಿನ್ಲ. ಹೋಳಿಗೆ ಇಷ್ಟ ಅವಳಿಗೆ ಅಲ್ಲನಪ್ಪ? ಹೊರಗಿಂದ ಎದ್ದು ನನ್ ಜೊತೆ ಬಂದ್ರು. ಹೋಳಿಗೆ ಇಷ್ಟ ಅಲ್ಲನಪ್ಪ ಕಂದ? ಇದನ್ನ ತೆಗೆನ ತೆಗಿಲಿ ಅದನ್ನ. ಅಂದ್ರೆ ಎರಡು ಇದಾಗಬೇಕದು. ಸರಿ, ತೆಗಿತೀನಿ. ಸೊ ಇಲ್ಲಿ ಬೆಲ್ಲನ ಎಲ್ಲ ಹೆಚ್ಕೊಂಡ್ಮೇಲೆ ಅದು ಅಳತೆ ಪ್ರಕಾರನೇ ನಾವು ಎಷ್ಟು ಬೇಳೆ ತಗೊಂಡಿರ್ತೀವೋ ಅಷ್ಟು ಬೆಲ್ಲನ ನಾನು ಬೇಳೆಗೆ ಹಾಕೊಳ್ತಾ ಇದ್ದೀವಿ. ನೋಡ್ರಿ ಇದು ಬೆಳ್ಳುಳ್ಳಿ ನೋಡ್ರಿ ಎಷ್ಟು ದೊಡ್ಡವಿದ ಅಂತ ಅವ್ರಿಗೆ ಆಶ್ಚರ್ಯ. ನಿಮ್ ಊರಾಗ ಇಷ್ಟಿಷ್ಟು ಇರ್ತಾವಮ್ಮ ಬೆಳ್ಳುಳ್ಳಿ? ಸಣ್ಣ ಇರ್ತಾವ. ಅಲ್ಲ ನೋಡ್ರಿ ಬೆಳ್ಳುಳ್ಳಿ ಫುಲ್ ಆಶ್ಚರ್ಯ ನನಗೆ ನೋಡಿ. ಇಷ್ಟಿಷ್ಟು ದೊಡ್ಡ ಅದಾವ ಅಂತಿದ್ರು. ನನ್ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಅಂತೂ ಹಿಂಗ್ ತಿಂತಾವ. ಇಷ್ಟಿಷ್ಟು ದಪ್ಪ ಹೆಸಳು ಅದ್ರದ್ದು ಬೆಳ್ಳುಳ್ಳಿದು. ಏನಮ್ಮ? ಇದನ್ನ ಹುಟ್ಟಿಸ್ಬೋದ? ಹಾಕ್ಬೋದು. ಸೊ ಇಲ್ಲಿ ಬೇಳೆ ಮತ್ತೆ ಬೆಲ್ಲ ಹಾಕಿರೋದು ಕುದೀತಾ ಇತ್ತು. ಸೊ ಈಗ ಸಾರಿಗೆ ಮಸಾಲೆನೇ ರುಬ್ಕೊಳ್ತಾ ಇದ್ದೀನಿ. ನೀವು ನೋಡಿದ್ರಲ್ಲ ಏನೇನು ಹುರ್ಕೊಂಡ್ವಿ ಅಂತ. ಸೊ ಅದಿಷ್ಟು ಫಸ್ಟ್ ಡ್ರೈ ಆಗಿ ಒಂದು ಸತಿ ರುಬ್ಬಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಇನ್ನೊಂದು ಸತಿ ರುಬ್ಬೋದು. ಸೊ ನಾವು ಕಟ್ಟೇನು ತೊಗೊಂಡಿರ್ತೀವಲ್ಲ ಅದಕ್ಕೆ ಹುಣಸೆ ಹಣ್ಣಿನ ಹುಳಿ ಹಾಕಿ ನಾವು ರುಬ್ಬಿದಂತಹ ಮಸಾಲೆನ ಹಾಕಿ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಬೆಲ್ಲ, ಹುಣಸೆ ಹಣ್ಣು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಕುದ್ದಾದ್ಮೇಲೆ ನಾವು ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಇಂಗು ಇದೆಲ್ಲ ಸೇರಿ ಒಗ್ಗರಣೆ ಹಾಕಬೇಕಾಗತ್ತೆ. ತುಂಬಾ ಚೆನ್ನಾಗಾಗುತ್ತೆ ಸಾರು, ಘಮ ಘಮ ಅಂತಿತ್ತು. ಆ್ಯಂಡ್ ಇಲ್ಲಿ ಮತ್ತೆ ಮೇಲಿನ ನೆಕ್ಸ್ಟ್ ಏನೇನು ಕೆಲಸ ಇರುತ್ತಲ್ಲ ಅದೇ. ಆ್ಯಂಡ್ ಹೋಳಿಗೆ ಮಾಡ್ಕೊಳ್ಳೋದು ನಿಜವಾಗ್ಲೂ ಒಂಥರ ದೊಡ್ಡ ಪ್ರೊಸೆಸ್ ಅಲ್ವಾ ಅದು. ಬೇಳೆ ಹಾಕಿ ಇದನ್ನು ಕುದಿಸಿ ಅದನ್ನು ರುಬ್ಬಿ ಮತ್ತು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ತುಂಬ ಆಗುತ್ತೆ. ಸೊ ನಾವು ಬೆಳಗ್ಗೆ ಒಂದು ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಂಥದ್ದು. ಸೊ ಸುಮಾರು ಹೊತ್ತಾಯಿತು. ಮಧ್ಯಾಹ್ನ ಅವ್ರು ಬರೋ ಅಷ್ಟರಲ್ಲೇ ನಾನು ಬಿಸಿ ಹೋಳಿಗೆ ಮಾಡಬೇಕಿತ್ತು. ಆ್ಯಂಡ್ ಇದು ಸರ್ಪ್ರೈಸ್ ಅವ್ರಿಗೆ, ನಾವೇನೂ ಹೇಳಿರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹೂರಣನ ರುಬ್ತಾ ಇದ್ದೀನಿ. ಸೊ ಕಡಲೆಬೇಳೆ ಹೋಳಿಗೆ ಮತ್ತು ತೊಗರಿಬೇಳೆ ಹೋಳಿಗೆ ಏನೂ ಆ ಥರ ಡಿಫ್ರೆನ್ಸ್ ಆಗೋಲ್ಲ. ಯೂಶ್ವಲಿ ನಾವು ತೊಗರಿಬೇಳೆದು ಮಾಡ್ತೀವಿ, ನಮ್ಮ ಅತ್ತೆ ಅವರು ಕಡಲೆಬೇಳೆದು ಮಾಡ್ತಾರೆ. ನನಗೇನು ಆ ಥರ ಡಿಫ್ರೆನ್ಸ್ ಅಂತ ಏನೂ ಅನಿಸಲ್ಲ. ಸೊ ಇವಾಗ ನೋಡಿ ನಮ್ಮ ಅತ್ತೆಯವರು ಹೋಳಿಗೆ ಮಾಡಿದ್ದಾರೆ. ಇಲ್ಲಿ ಹೋಳಿಗೆ ರೆಡಿ ಆಗ್ತಾ ಇದೆ, ಬಿಸಿ ಹೋಳಿಗೆ. ಆ್ಯಂಡ್ ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಇದು ಅಮ್ಮ, ಬೆಲ್ದಲ್ ಅಂತಾರಲ್ರಿ. ಬೆಲ್ಲನ ನೀರಲ್ಲಿ ಹಾಕಿ
ಕರಗಿಸೋಂಥದ್ದು. ಆಮೇಲೆ ಹೋಳಿಗೆಗೆ ತಿನ್ನೋದು. ಸೊ ಜಾಸ್ತಿ ಸ್ವೀಟ್ ಇಷ್ಟಪಡೋರು ತೊಗೋಬೋದು. ಆ್ಯಂಡ್ ತುಂಬಾ ರುಚಿಯಾಗೂ ಇರುತ್ತೆ, ಚೆನ್ನಾಗಿ ಅನ್ಸುತ್ತೆ ಇದು ಹೋಳಿಗೆಲಿ ತಿಂದರೆ. ಹೋಳಿಗೆ ಬೆಲ್ದಾಳು. ಹೋಳಿಗೆ ಬೆಲ್ದಾಳು ಹೋಳಿಗೆ. ಎಸ್, ಕೋಸಂಬರಿ ಇದೆ. ಕೋಸಂಬರಿ ಮರಿಯಲ್ಲಪ್ಪ, ನೀವೇ ನೋಡಿದ್ರಲ್ಲ ಈಗ. ಹೋಳಿಗೆ ಸಾರು. ಏನ್ ಸ್ಪೆಷಲ್ ಅಪ್ಪಿ? ಹೋಳಿಗೆ, ತುಪ್ಪ, ಕೋಸಂಬರಿ. ಏನಕ್ಕೆ ಸ್ಪೆಷಲ್ ಏನು ನೀವು ಹೇಳ್ಬೇಕು. ಏನ್ ಸ್ಪೆಷಲ್? ನನ್ನ ಹುಟ್ಟಿದ ಬಗ್ಗೆ. ಹುಟ್ಟಿದ ಹಬ್ಬದಕ್ಕೆ. ನಿಮ್ಮ ಹುಟ್ಟಿದ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ಸ್ನೇಹ, ಮಮ್ಮಿ ಆಮೇಲೆ ಸ್ನೇಹ ಸೇರ್ಕೊಂಡು. ಎಸ್, ಹೋಳಿಗೆ, ತುಪ್ಪ, ಕೋಸಂಬರಿ, ಬೆಲ್ದಾಲು. ಚೆನ್ನಾಯ್ತಾ? ಸೂಪರ್, ಚೆನ್ನಾಗೈತ್ರಿ. ಎಸ್, ಕೇಕ್ ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿಯಾಗಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ಇನ್ನೂ ಬಿಸಿ ಇದೆ ಕೇಕ್. ಒಂದು ಸೈಡ್ ಡ್ರೈ ಫ್ರೂಟ್ಸು, ಒಂದು ಸೈಡ್ ಪ್ಲೇನ್ ಇದೆ. ಸ್ಪೆಷಲ್ ಕೇಕ್. ಲೆಟ್ಸ್ ಗೋ. ಬಾ, ಕಣ್ಮುಚ್ಚ ಬಾ. ಎಲ್ಲಿ ಕರ್ಕೊಂಡ್ತೀನಿ? ಒಂದು ಎರಡು ಮೂರು ಹೇಳು. ಅಲ್ಲಿ 1 2 3 ಕಂಡುಬಿಡು ಅಂತ ಹಿಂಗೆ. 1 2 3 ಕಣ್ಬಿಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಲೈಟರ್ ತಂಬಕಂದ. ಲೈಟರ್ ಕೊಡಿ. ಚೆರಿ ಮಗಳಾಕೆ ಚೆರಿ ಮಾಡಿದ್ದೆ. ನೀ ಮಾಡಿದ್ದಕ್ಕಲ್ಲ? ಕೊಡು ಈ ಕಿಸಿ. ದಿವಸ ನನಗೆ ಪಾರ್ಕ್ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀನಿ ಸರ್ಪ್ರೈಸ್. ಥ್ಯಾಂಕ್ ಯು. ಲೈಟ್ ಆಯ್ತಾ? ಹಚ್ಚು. ಕುತ್ಕೋರಿ ಅಮ್ಮ, ಅಲ್ಲಿ ಕುತ್ಕೋರಿ ಪಕ್ಕ. ಪಪ್ಪ ಕುತ್ಕೊಳ. ಏನಿದೆ ನನಗೆ ಗೊತ್ತಿಲ್ಲದ ಮನ್ಯಾಗ ಕೇಕ್ ಮಾಡ್ಬಿಟ್ರಿ. ಅದೇ ಏನೋ ನಡೀತೈತಿ ಅಂತ ಅನಿಸ್ತ. ಆಫ್ ಮಾಡ್ರಿ, 0 ಹೊತ್ರಿ. ಅಪ್ಪನಿಗೆ ಮಗಳು ಪ್ರೀತಿಯಿಂದ ಕೇಕ್ ಮಾಡಿ ಕ್ಯಾಂಡಲ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಿ ಅದನ್ನು ಹಚ್ಚಿ ಖುಷಿ ಪಡ್ತಾ ಇದ್ದಾಳೆ. ಅವಳ ಖುಷಿ ನೋಡಿದ್ರಲ್ಲ, ಎಷ್ಟು ಎಕ್ಸೈಟೆಡ್ ಆಗಿದ್ಲು ಅಂದ್ರೆ, ಎಷ್ಟು ಕುಣಿತಾ ಇದ್ಲು ಅಂತ ಹೇಳಿ. ಚಾಕ್ಲೇಟ್ ಕೇಕ್ ನಿಮ್ಗೆ ಇಷ್ಟ ಅಂತ ಚಾಕ್ಲೇಟ್ ಕೇಕ್ ಮಾಡಿದಾಳೆ. ಚಾಕ್ಲೇಟ್ ಕೇಕ್ ನನಗೆ ಇಷ್ಟ ಅಂತ ನಿಂಗೆ ಗೊತ್ತಾಯ್ತು ಕಂದ? ಗೊತ್ತವಳಿಗೆ. ನನಗೆ ಇಷ್ಟ ಆಯ್ತಲ್ಲ ಚಾಕ್ಲೇಟ್ ಕೇಕ್. ನಿನಗೆ ಇಷ್ಟ ಆಯ್ತಲ್ಲ? ಒಬ್ಬೊಬ್ಬ ಏನೇನೋ ಮಸ್ತ್ ಕೇಕ್ ಮಾಡ್ಬಿಟ್ರೆ. ಹೊರಗಡೆ ಹೋಗಿ ತಗೊಂಬಂದ್ರೆ ಗೊತ್ತಾಕೈತೆ ಅಂತಾನೆ. ಹೊರಗಡೆ ತಗೊಂಬರೋದು ಗೊತ್ತಾಗುತ್ತಲ್ಲ, ಮನೆಗೆ ಮಾಡಿ. ಅದಕ್ಕೆ ಇವತ್ತಿಗೆ ಯಾರು ಶಾಪಿಂಗ್ ಬರುವಲ್ರು. ಚೆರಿ ಮಾಡಾಳೆ, ಚೆರಿ ಎಲ್ಲರೂ. ಹಾ
ಬರ್ಡೇ ಚೆರಿ. ಥ್ಯಾಂಕ್ ಯು. ಇಷ್ಟೊಂದು ಸೂಪರ್ ಆಗೈತೆ. ಚೆನ್ನಾಗೈತಾ ಕೇಕ್? ಬಾಪಿ ಎಲ್ಲರಿಗೂ ಬರೋ ಒಂದೇ ಸರಿ ಕೊಡ್ರಿ ಅಲ್ಲಿ ತಿನ್ನಿಸ್ರಿ. ಚೂರು ಚೂರು ಈ ಕಡೆ ಮಾಡ್ರಿ ಬಾಪಿ. ಅಲ್ಲಿ ತಿನ್ನಿಸ್ತಾರ ತಡ್ರಿ ಅವರು. ತಿನ್ನಿಸ್ರಿ ಅಮ್ಮ, ನೀವು ತಿನ್ಸ್ರಿ, ಪಪ್ಪ ತಿನ್ಸ್ರಿ. ಹ್ಯಾಪಿ ಬರ್ಡೇ ಟು ಯು. ಬಾ ಚೆರಿ, ಬಾ ಕನ್ನಮ್ಮ, ನೀನು ಬಾ. ಮಾಡು ಫಸ್ಟ್. ಹ್ಯಾಪಿ ಬರ್ಡೇ. ಓಕೆ ಬಾ ಚೆರಿ, ಬಾ. ನಾವು ಒಂದು ಸ್ವಲ್ಪ ಬಾ. ಥ್ಯಾಂಕ್ ಯು ಮಮ್ಮಿ. ನೀವು ಕೊಟ್ಟಿದ್ದೆ. ಹ್ಯಾಪಿ ಬರ್ಡೇ ಚ್ಯುತಿ. ಥ್ಯಾಂಕ್ ಯು ಪಪ್ಪಗೆ. ಚೆರಿ ಮಾಡಿರೋ ಕೇಕು ಸಖತ್ ಡೆಲಿಷಿಯಸ್ ಆಗಿದೆ. ತುಂಬಾ ಚೆನ್ನಾಗಿತ್ತಲ್ಲ? ಫ್ಲಫಿ ಫ್ಲಫಿ ಆಗಿ ಎಷ್ಟು ತಿಂದರೂ ಇನ್ನೂ ತಿನ್ಬೇಕು ಅನ್ಸುತ್ತೆ. ಸ್ವೀಟ್ ಅಷ್ಟೇ ಪರ್ಫೆಕ್ಟ್ ಸ್ವೀಟ್. ಸ್ವೀಟ್ ಭಾಳ ಆಗಿಲ್ಲ ಅಂಡ್ ಫ್ಲಫಿ ಆಗಿ ಸಾಫ್ಟ್ ಆಗಿ ಮಸ್ತ್. ಭಾಳ ಚೆನ್ನಾಗಿ ಬಂದಿದೆ. ಭಾಳ ಸ್ವೀಟ್ ಅಂದ್ರೆ ತಿನ್ನಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಕ್ರೀಮು ಇಲ್ಲ ಏನಿಲ್ಲ, ಭಾಳ ಮಸ್ತ್ ಚೆನ್ನಾಗಿದೆ. ಆಗೈತಿ. ಮತ್ತೆ ಈ ಮಂದಿ ಇಷ್ಟ ಇಲ್ಲ ನನಗೆ. ಡಾಟಿಂಗ್ ಒಂದು ಕಪ್ ಕೇಕ್ ಆಲ್ಮೋಸ್ಟ್ ಸರಿ, ನಾಳೆಗಂದ್ರೆ ಖಾಲಿ ಆಗುತ್ತದೆ ಕೇಕ್ ನೀನ್ ಮಾಡಿರೋದು. ಸೊ ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಪುಟ್ಟ ಕೈಯಿಂದ ಕೇಕ್ ಮಾಡಿದ್ದಾಳೆ ಅವ್ರ ಅಪ್ಪನ ಬರ್ಡೇಗೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ನಾವು ಅವ್ರ ಪಪ್ಪನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.